ಸೃಷ್ಟಿಯ ವರ್ಣನೆ. ಸೂತ ಮಹರ್ಷಿಗಳು, ಎಲೈ ಶೌನಕಾದಿ ಮುನಿಗಳೇ, ಸರ್ಗ, ಪ್ರತಿಸರ್ಗ, ವಂಶ, ಮನ್ವಂತರ, ವಂಶಾನುಚರಿತ್ರೆಗಳನ್ನೊಳಗೊಂಡ ಈ ಪುರಾಣದಲ್ಲಿ ಅವುಗಳೊಂದಿಗೆ ಸರ್ವ ಪಾಪಗಳನ್ನು ನಿವಾರಿಸುವ ಸೃಷ್ಟಿ, ಸ್ಥಿತಿ, ಲಯಕಾರಕನಾದ ಆ ಆದಿದೇವನಾದ ಶ್ರೀಮನ್ನಾರಾಯಣನ ಲೀಲಾವಿಶೇಷಗಳನ್ನೂ ಸಹ ವರ್ಣಿಸುತ್ತೇನೆ. ಶ್ರದ್ಧೆಯಿಂದ ಕೇಳಿ. ನಾರಾಯಣ ಸ್ವರೂಪದಲ್ಲಿ ಆರಾಧಿಸಲ್ಪಡುತ್ತಿರುವ ಆ ವಾಸುದೇವನೇ ಪ್ರಕಾಶ ಸ್ವರೂಪನಾದ ಪರಮಾತ್ಮನು. ಈ ಸಮಸ್ತ ಸೃಷ್ಟಿಯ ಕಾರಣಕರ್ತನೂ ಸ್ಥಿತಿಕರ್ತನೂ ಲಯಕಾರಕನೂ ಆ ನಾರಾಯಣನೇ ಆಗಿದ್ದಾನೆ. ಈ ದೃಷ್ಟಾದೃಷ್ಟವಾದ ಸಮಸ್ತ ವಿಶ್ವವೆಲ್ಲ ಆತನ ವ್ಯಕ್ತಾವ್ಯಕ್ತವಾದ ಸ್ವರೂಪವೇ ಆಗಿದೆ. ಆತನೇ ಕಾಲರೂಪನು, ಪುರಾಣ ಪುರುಷನು. ಈ ಲೋಕದಲ್ಲಿ ಪ್ರತಿಯೊಂದು ಜೀವಿಯೂ ಆತನ ಆಜ್ಞಾನುವರ್ತದಿಂದಲೇ ಜೀವಿಸುತ್ತವೆ. ಈ ಸಮಸ್ತ ವಿಶ್ವವನ್ನೇ ಧರಿಸಿರುವ ಆ ನಾರಾಯಣನಿಗೆ ಆದ್ಯಂತಗಳಿಲ್ಲ. ಆತನಿಂದ ಮೊದಲಿಗೆ ಅವ್ಯಕ್ತವಾದವುಗಳು ಜನಿಸುತ್ತವೆ, ನಂತರ ಅವುಗಳಿಗೆ ಆತ್ಮವು ಉತ್ಪತ್ತಿಯಾಗುತ್ತದೆ. ಕ್ರಮೇಣ ಅವ್ಯಕ್ತ ಪ್ರಕೃತಿಯಿಂದ ಪಂಚಭೂತಗಳಾದ ಆಕಾಶ, ವಾಯು, ಅಗ್ನಿ, ಜಲ ಹಾಗೂ ಪೃಥ್ವಿಗಳು ಹುಟ್ಟುತ್ತವೆ. ಇದಾದ ನಂತರ ಬೃಹತ್ ಅಂಡವೊಂದು ಏರ್ಪಡುತ್ತದೆ. ಪರಮಾತ್ಮನು ಸ್ವತಃ ಆ ಅಂಡದೊಳಕ್ಕೆ ಪ್ರವೇಶಿಸಿ ಮೊದಲಿಗೆ ತಾನೊಂದು ಶರೀರವನ್ನು ಧರಿಸುತ್ತಾನೆ. ಆತನೇ ಚತುರ್ಮುಖ ಬ್ರಹ್ಮರೂಪವನ್ನು ಧರಿಸಿ ರಜೋಗುಣ ಪ್ರಧಾನವಾದ ಪ್ರವೃತ್ತಿಯೊಂದಿಗೆ ಈ ಚರಾಚರ ವಿಶ್ವವನ್ನು ಸೃಷ್ಟಿಸಿದನು. ದೇವ, ಅಸುರ, ಮಾನವ ಸಹಿತವಾದ ಈ ಸಂಪೂರ್ಣ ವಿಶ್ವವೆಲ್ಲವೂ ಈ ಅಂಡದಲ್ಲಿಯೇ ಅಡಗಿದೆ. ಆ ಪರಮಾತ್ಮನೇ ಬ್ರಹ್ಮರೂಪದಲ್ಲಿ ಪ್ರಪಂಚವನ್ನು ಸೃಷ್ಟಿಸಿದನು. ವಿಷ್ಣು ರೂಪದಲ್ಲಿ ಪೋಷಿಸುತ್ತಾನೆ. ಕಲ್ಪಾಂತರದಲ್ಲಿ ರುದ್ರ ರೂಪದಲ್ಲಿ ಅದನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಾನೆ. ಪರಮಾತ್ಮನಿಂದ ಮಹತ್ತತ್ವವು ಸೃಷ್ಟಿಸಲ್ಪಡುತ್ತದೆ. ಎರಡನೆಯ ಸರ್ಗದಲ್ಲಿ ಪಂಚನ್ಮಾತ್ರೆಗಳು ಅಂದರೆ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದಗಳ ಉತ್ಪತ್ತಿಯಾಗುತ್ತದೆ. ಇದನ್ನೇ ಭೂತ ಸರ್ಗವೆಂದೂ ಕರೆಯುವರು. ಇವುಗಳಿಂದಲೇ ಪಂಚಭೂತಗಳಾದ ಭೂಮಿ, ನೀರು, ಅಗ್ನಿ, ಗಾಳಿ, ಆಕಾಶಗಳು ಸೃಷ್ಟಿಸಲ್ಪಡುತ್ತವೆ. ಮೂರನೆಯದು ವೈಕಾರಿಕ ಸರ್ಗ. ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಈ ದಿಶೆಯಲ್ಲಿಯೇ ಹುಟ್ಟುವುದರಿಂದ ಐಂದ್ರಿಕ ಸರ್ಗವೆಂದು, ಬುದ್ಧಿ ದಿಶೆಯೆಂದೂ ಸಹ ಕರೆಯುವರು. ಆದ್ದರಿಂದ ಇದನ್ನೇ ಪ್ರಾಕೃತ ಸರ್ಗವೆಂದು ಕರೆಯುತ್ತಾರೆ. ನಾಲ್ಕನೆಯದು ಮುಖ್ಯವಾದ ಸರ್ಗ. ಅದು ಪರ್ವತಗಳು, ವೃಕ್ಷಗಳು ಮಾನವ ಜೀವನದಲ್ಲಿ ಮುಖ್ಯ ಪಾತ್ರವನ್ನು ಪೋಷಿಸುತ್ತವೆ. ಇನ್ನು ಐದನೆಯದು ತಿರ್ಯಾಕ್ ಸರ್ಗ. ಇದರಲ್ಲಿ ಪಶು ಪಕ್ಷಾದಿಗಳು ಹುಟ್ಟುತ್ತವೆ. ನಂತರ ಆರನೆಯ ಸರ್ಗದಲ್ಲಿ ದೇವತೆಗಳು, ಏಳನೆಯ ಸರ್ಗದಲ್ಲಿ ಮಾನವರು ಸೃಷ್ಟಿಸಲ್ಪಡುವರು. ಇವುಗಳನ್ನು ಕ್ರಮವಾಗಿ ಊರ್ಧ್ವ ಸ್ತೋತ್ರ, ಆರ್ಯಕ್ ಸ್ತೋತ್ರ ಸರ್ಗಗಳೆನ್ನುವರು. ದೇವತೆಗಳ ಹೊಟ್ಟೆಯಲ್ಲಿನ ಆಹಾರವು ಮೇಲ್ಮುಖವಾಗಿ, ಮಾನವರ ಹೊಟ್ಟೆಯಲ್ಲಿನ ಆಹಾರವು ಕೆಳಮುಖವಾಗಿ ಚಲಿಸುತ್ತದೆ. ಏಳನೆಯದು ಮಾನುಷ ಸರ್ಗ. ಎಂಟನೆಯದು ಅನುಗ್ರಹ ಸರ್ಗ. ಇದು ಸಾತ್ವಿಕ ತಾಮಸಿಕ ಗುಣ ಸಂಯುಕ್ತ. ಈ 8 ಸರ್ಗಗಳಲ್ಲಿ 5 ವೈಕೃತ್ಯಗಳೆಂದೂ 3 ಪ್ರಾಕೃತ ಸರ್ಗಗಳೆಂದೂ ಕರೆಯಲ್ಪಡುತ್ತಿವೆ. ಆದರೆ 9ನೆಯದಾದ ಕೌಮಾರ ಸರ್ಗದಲ್ಲಿ ಪ್ರಾಕೃತ, ವೈಕೃತ ಎರಡೂ ಸೃಷ್ಟಿಗಳನ್ನು ಮಾಡಲ್ಪಡುತ್ತವೆ. ದೇವತೆಗಳಿಂದ ಸ್ಥಾವರಗಳವರೆಗೂ 4 ವಿಧವಾದ ಸೃಷ್ಟಿಯು ನಡೆಯುತ್ತದೆ. ಈ ಸೃಷ್ಟಿಯನ್ನು ಮಾಡುವಾಗ ಬ್ರಹ್ಮನಿಂದ ಮಾನಸ ಪುತ್ರರು ಜನಿಸಿದರು. ನಂತರ ದೇವ, ಅಸುರ, ಪಿತೃ, ಮನುಷ್ಯ ಸರ್ಗ ಚತುಷ್ಟಯವೂ ಬಂದಿತು. ಆಗ ಪರಮಾತ್ಮನು ಜಲಸೃಷ್ಟಿಯ ಕಾರ್ಯದಲ್ಲಿ ನಿರತನಾದನು. ಸೃಷ್ಟಿಯ ಕಾರ್ಯದಲ್ಲಿ ತಲ್ಲೀನನಾಗಿದ್ದ ಬ್ರಹ್ಮದೇವನಿಂದ ತಮೋಗುಣವು ಹುಟ್ಟಿತು. ಆತನ ಜಗನ ಭಾಗದಿಂದ ರಾಕ್ಷಸರು ಹುಟ್ಟಿದರು. ಈ ತಮೋಗುಣದಿಂದಲೇ ರಾತ್ರಿಯು ಹುಟ್ಟಿತು. ಅದಕ್ಕಾಗಿಯೇ ಯಕ್ಷ ರಾಕ್ಷಸರಿಗೆ ರಾತ್ರಿ ಎಂದರೆ ತುಂಬ ಇಷ್ಟ. ನಂತರ ಬ್ರಹ್ಮದೇವನಿಂದ ಸತ್ವಗುಣವು ಹುಟ್ಟಿತು. ಆತನ ಮುಖದಿಂದ ದೇವತೆಗಳು ಉದ್ಭವಿಸಿದರು. ನಂತರ ಆತನು ಸತ್ವಗುಣಯುಕ್ತವಾದ ಶರೀರವನ್ನು ತ್ಯಜಿಸಲು ಅದರಿಂದ ಹಗಲು ಹುಟ್ಟಿತು. ದೇವತೆಗಳಿಗೆ ಹಗಲು ತುಂಬ ಪ್ರೀತಿ. ಆನಂತರ ಬ್ರಹ್ಮನ ಸಾತ್ವಿಕ ಶರೀರದಿಂದ ಪಿತೃಗಣಗಳು ಉದ್ಭವಿಸಿದವು. ಬ್ರಹ್ಮದೇವನು ಈ ಸಾತ್ವಿಕ ಶರೀರವನ್ನು ತ್ಯಜಿಸಿದಾಗ ಅದು ಸಂಧ್ಯಾಕಾಲವಾಗಿ ಬದಲಾಯಿತು, ಅಂದರೆ ಹಗಲಿಗೂ ರಾತ್ರಿಗೂ ನಡುವಿನ ಸಮಯ. ಇದಾದ ನಂತರ ಬ್ರಹ್ಮನ ರಜೋಮಯ ಶರೀರದಿಂದ ಮಾನವರು ಹುಟ್ಟಿದರು. ಬ್ರಹ್ಮನು ಆ ಶರೀರವನ್ನು ಪರಿತ್ಯಜಿಸಿದಾಗ ಜ್ಯೋತ್ಸ್ನಾ ಎಂದರೆ ಪ್ರಭಾತ ಸಮಯವಾಗಿ ಬದಲಾಯಿತು. ಅದೇ ಉದಯ ಸಂಧ್ಯಾ. ಈ ರೀತಿಯಾಗಿ ಜ್ಯೋತ್ಸ್ನಾ ಹಗಲು, ಸಂಧ್ಯಾ ರಾತ್ರಿ ಎಂಬುವು ಬ್ರಹ್ಮದೇವನ ಶರೀರ ಸಂಭೂತಗಳು. ಇದಾದ ನಂತರ ಬ್ರಹ್ಮ ರಜೋಗುಣಮಯ ಶರೀರದಿಂದ ಕ್ಷುಧ,
ಕ್ರೋಧಗಳು ಹುಟ್ಟಿದವು. ಹಾಗೆಯೇ ಬ್ರಹ್ಮದೇವನಿಂದಲೇ ಹಸಿವು ಬಾಯಾರಿಕೆಗಳು, ರಕ್ತಮಾಂಸವನ್ನು ಸೇವಿಸುವಂತಹ ರಾಕ್ಷಸರು, ಯಕ್ಷರು ಹುಟ್ಟಿದರು. ಬಳಿಕ ಬ್ರಹ್ಮನ ಕೇಶಗಳಿಂದ ಸರ್ಪಗಳು, ಕ್ರೋಧದಿಂದ ಭೂತಗಳು ಹುಟ್ಟಿದವು. ನಂತರ ಬ್ರಹ್ಮನಿಂದ ಗಂಧರ್ವರು, ಅಪ್ಸರೆಯರು ಹುಟ್ಟಿದರು. ಆನಂತರ ಬ್ರಹ್ಮನ ವಕ್ಷಸ್ಥಳದಿಂದ ಸ್ವರ್ಗಲೋಕ, ದ್ಯುಲೋಕಗಳು ಹುಟ್ಟಿದವು. ಆತನ ಮುಖದಿಂದ ಮೇಕೆ, ಉದರದಿಂದ ಗೋವು, ಪಾರ್ಶ್ವಗಳಿಂದ ಆನೆ, ಕುದುರೆ, ಮಹಿಷ, ಒಂಟೆ, ತೋಳ ಜಾತಿಯ ಪ್ರಾಣಿಗಳು ಹುಟ್ಟಿದವು. ನಂತರ 7 ರೀತಿಯ ಜಂತು ಪ್ರಾಣಿಗಳು ಹುಟ್ಟಿದವು. ಅವು ಕ್ರಮವಾಗಿ ಹುಲಿ, ಸಿಂಹಗಳಂತಹ ಕ್ರೂರ ಪ್ರಾಣಿಗಳು, 2 ಉಗುರುಗಳುಳ್ಳ ಪ್ರಾಣಿಗಳು, ಜಲಚರಗಳು, ಕೋತಿ ಜಾತಿ ಪ್ರಾಣಿಗಳು, ಪಕ್ಷಿಗಳು, ಉಭಯಚರಗಳು ಹಾಗೂ ಸರೀಸೃಪಗಳು ಹುಟ್ಟಿದವು. ಇದಾದ ನಂತರ ಬ್ರಹ್ಮದೇವನ 4 ಮುಖಗಳಿಂದ ಕ್ರಮವಾಗಿ ಋಗುಸಮರ್ಥವ ವೇದಗಳು ಹುಟ್ಟಿದವು. ಆತನ ಮುಖದಿಂದ ಬ್ರಾಹ್ಮಣರು, ಭುಜಗಳಿಂದ ಕ್ಷತ್ರಿಯರು, ತೊಡೆಗಳಿಂದ ವೈಶ್ಯರು, ಪಾದಗಳಿಂದ ಶೂದ್ರರು ಉತ್ಪತ್ತಿಯಾದರು. ಆಗ ಬ್ರಹ್ಮದೇವನು ಬ್ರಾಹ್ಮಣರಿಗೆ ಬ್ರಹ್ಮಲೋಕವನ್ನು, ಕ್ಷತ್ರಿಯರಿಗೆ ಇಂದ್ರಲೋಕವನ್ನು, ವೈಶ್ಯರಿಗೆ ವಾಯುಲೋಕವನ್ನು, ಶೂದ್ರರಿಗೆ ಗಂಧರ್ವಲೋಕವನ್ನು ನಿವಾಸಗಳಾಗಿ ನಿರ್ಧರಿಸಿದನು. ನಂತರ ಬ್ರಹ್ಮಚಾರಿಗಳಿಗೆ ಬ್ರಹ್ಮಲೋಕವನ್ನು, ಸ್ವಧರ್ಮನಿರತರಾಗಿ ಗೃಹಸ್ಥಾಶ್ರಮವನ್ನು ನಿರ್ವಹಿಸಿದವರಿಗೆ ಪ್ರಜಾಪತ್ಯ ಲೋಕವನ್ನು, ವಾನಪ್ರಸ್ಥರಿಗೆ ಸಪ್ತರ್ಷಿ ಲೋಕವನ್ನು, ಸನ್ಯಾಸಿಗಳಿಗೆ ಪರಮತ ತಪೋನಿಧಿಗಳಿಗೆ ಅಕ್ಷಯ ಲೋಕವನ್ನು ಪ್ರಾಪ್ತಿಯಾಗುವಂತೆ ನಿರ್ಧರಿಸಿದನು. ಪ್ರಜಾಪತಿಯಾದ ಬ್ರಹ್ಮದೇವನು ಪರಲೋಕದಲ್ಲಿ ನೆಲೆಸುವ ಮಾನಸ ಪ್ರಜಾಸೃಷ್ಟಿಯ ನಂತರ ನರಲೋಕ ಸೃಷ್ಟಿಯ ವಿಸ್ತಾರವನ್ನು ಮಾಡುವ ಮಾನಸಪುತ್ರರ ಮೇಲೆ ದೃಷ್ಟಿಯನ್ನು ಸಾರಿದನು. ನಂತರ ಬ್ರಹ್ಮನಿಂದಲೇ ಯಮ, ರುದ್ರರು, ಮನುವರು, ಸನಕ, ಸನಂದ, ಸನಾತನರು, ಭೃಗು, ಸನತ್ಕುಮಾರ, ರುಚಿ, ಶ್ರದ್ಧಾ, ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ಯ, ಪುಲಹ, ಕ್ರತು, ವಸಿಷ್ಠ, ನಾರದರು ಜನಿಸಿದರು. ಅದೇ ರೀತಿ ಪಿತೃಗಣಗಳಾದ ಬೈರ್ಷದ, ಅಗ್ನಿಷ್ಟಾತ್ವ, ಕ್ರವ್ಯಾದ, ಅಜ್ಜಪ, ಸುಕಾಲೀನ, ಉಪಹೂತ, ದೀಪ್ಯ ಎಂಬುವರು ಉದ್ಭವಿಸಿದರು. ಇವರಲ್ಲಿ ಮೊದಲಿನ 3 ಅಮೂರ್ತಿ ರೂಪರು, ಉಳಿದ 4 ಮೂರ್ತಿ ರೂಪರು, ಅಂದರೆ ಕಣ್ಣಿಗೆ ಕಾಣಿಸುತ್ತಾರೆ. ಇದಾದ ನಂತರ ಬ್ರಹ್ಮದೇವನ ದಕ್ಷಿಣ ಅಂಗುಷ್ಟದಿಂದ ಐಶ್ವರ್ಯ ಸಂಪನ್ನನಾದ ದಕ್ಷ ಪ್ರಜಾಪತಿ, ಉತ್ತರ ಅಂಗುಷ್ಟದಿಂದ ಪ್ರಸೂತಿ ಹುಟ್ಟಿದರು. ಇವರಿಬ್ಬರು ದಂಪತಿಗಳಾದರು. ಅವರಿಗೆ 50 ಜನ ಹೆಣ್ಣು ಮಕ್ಕಳಾದರು. ಅವರೆಲ್ಲರನ್ನೂ ದಕ್ಷನು ಬ್ರಹ್ಮನ ಮಾನಸಪುತ್ರರಿಗೆ ಅರ್ಪಿಸಿದನು. ಆದರೆ ಸತೀದೇವಿಯನ್ನು ಶಿವನಿಗೆ ಕೊಟ್ಟು ವಿವಾಹ ಮಾಡಿದನು. ಹಾಗೆಯೇ ದಕ್ಷನು ತನ್ನ ಪುತ್ರಿಯಾದ ಖ್ಯಾತಿಯನ್ನು ಭೃಗು ಮಹರ್ಷಿಗೆ ಕೊಟ್ಟು ವಿವಾಹ ಮಾಡಿದನು. ಅವರಿಗೆ ಧಾತ, ವಿಧಾತರೆಂಬ ಗಂಡು ಮಕ್ಕಳು ಹಾಗೂ ಶ್ರೀ ಎಂಬ ಪುತ್ರಿಯು ಜನಿಸಿದಳು. ಈ ಶ್ರೀಯನ್ನು ಹರಿಯು ವಿವಾಹವಾಗಿ ಶ್ರೀಹರಿಯಾದನು. ಅವರಿಗೆ ಬಲ, ಉನ್ಮಾದರೆಂಬ ಮಕ್ಕಳಾದರು. ಮಹಾತ್ಮನಾದ ಮನುವಿಗೆ ಅಯತಿ, ನಿಯತಿ ಎಂಬ 2 ಪುತ್ರಿಯರಾದರು. ಅವರನ್ನು ಭೃಗು ಮಹರ್ಷಿಯ ಪುತ್ರರಾದ ಧಾತ, ವಿಧಾತರಿಗೆ ಕೊಟ್ಟು ವಿವಾಹ ಮಾಡಿದನು. ಅವರಿಗೆ ಪ್ರಾಣನು, ಮೃಕಂಡನೂ ಆದರು. ಈ ನಿಯತಿ ಪುತ್ರನಾದ ಮೃಕಂಡನ ಮಗನೇ ಮಾರ್ಕಂಡೇಯನು. ಮರೀಚಿ, ಸಂಭೂತಿ ದಂಪತಿಗಳಿಗೆ ಪೂರ್ಣಮಾಸನೆಂಬ ಪುತ್ರನಾದನು. ಆತನ ಪುತ್ರರು ವಿರಜನು, ಸವರ್ಗನು. ದಕ್ಷಿಣ ಪುತ್ರಿಯಾದ ಸ್ಮೃತಿಯಿಂದ ಅಂಗೀರಸ ಮುನಿಗೆ ಹಲವರು ಪುತ್ರರಾದರು. ಹಾಗೆಯೇ ಸಿನಿವಾಲಿ, ಕುಹ, ರಾಕ, ಅನುಮತಿ ಎಂಬ ಪುತ್ರಿಯರಾದರು. ಅನುಸೂಯಾಳಿಗೆ ಅತ್ರಿ ಮಹರ್ಷಿಯಿಂದ ಚಂದ್ರನು, ದೂರ್ವಾಸನು, ದತ್ತಾತ್ರೇಯನು ಜನಿಸಿದರು. ಪುಲಸ್ಯ, ಪ್ರೀತಿ ದಂಪತಿಗಳಿಗೆ ದತ್ತೋಲನೆಂಬ ಪುತ್ರನಾದನು. ಪುಲಹ ಪ್ರಜಾಪತಿ, ಕ್ಷಮಾ ದಂಪತಿಗಳಿಗೆ ಕರ್ಮಶ, ಅರ್ಥವೀರ, ಸಹಿಷ್ಣು ಎಂಬ ಪುತ್ರರಾದರು. ಕ್ರತುವಿಗೆ ಸುಮತಿಯರಿಗೂ 6000 ವಾಲಿಕಿಲ್ಯ ಋಷಿಗಳು ಹುಟ್ಟಿದರು. ಇವರೆಲ್ಲರೂ ಊರ್ಧ್ವರೇತಸ್ಕರು. ಇನ್ನು ವಸಿಷ್ಠ, ಊರ್ಜ ದಂಪತಿಗಳಿಗೆ ರಜನು, ಗಾತ್ರನು, ಊರ್ಧ್ವಬಾಹು ಶರಣನು, ಅನಘನು, ಸುತಪನು, ಶುಕ್ರನು ಎಂಬುವರು ಜನಿಸಿದರು. ಇವರನ್ನು ಸಪ್ತಋಷಿಗಳೆಂದು ಕರೆಯುವರು. ನಂತರ ದಕ್ಷ ಪ್ರಜಾಪತಿಯು ತನ್ನ ಪುತ್ರಿಯಾದ ಸ್ವಾಹಾಳನ್ನು ಅಗ್ನಿದೇವನಿಗೆ ಕೊಟ್ಟು ವಿವಾಹ ಮಾಡಿದನು. ಅವರಿಗೆ ಪಾವಕ, ಪವಮಾನ, ಶುಚಿ ಎಂಬ ಪುತ್ರರಾದರು. ಇವರೇ ತ್ರೇತಾಗ್ನಿಗಳೆಂದು ಕರೆಯುತ್ತಾರೆ. ದಕ್ಷ ಪುತ್ರಿಯಾದ ಸ್ವದಾಳಿಗೆ ಮೈನ, ವೈತರಣಿ ಎಂಬ ಪುತ್ರಿಯರಾದರು. ಇವರಲ್ಲಿ ಮೈನಳಿಗೆ ಹಿಮವಂತನಿಂದ ಮೈನಾಕನೆಂಬ ಪುತ್ರನೂ ಪಾರ್ವತೀದೇವಿಯೂ ಜನಿಸಿದರು. ಈ ಪಾರ್ವತಿಯೇ ಪೂರ್ವಜನ್ಮದಲ್ಲಿ ಸತೀದೇವಿಯಾಗಿದ್ದಳು. ನಂತರ ಬ್ರಹ್ಮದೇವನು ಸ್ವತಃ ತನಗೆ ಸರಿಸಮಾನನಾದಂತಹ ಸ್ವಯಂಭೂ ಮನುವಿಗೆ ಜನ್ಮವನ್ನು ಕೊಟ್ಟು ಅವನನ್ನು ಪ್ರಜಾಪಾಲನಾ ಕಾರ್ಯದಲ್ಲಿ ನಿಯೋಗಿಸಿದನು. ಸರ್ವ ವೈಭವ ಸಂಪನ್ನನಾದ ಸ್ವಯಂಭುವು
ತನ್ನ ಅಖಂಡ ತಪಫಲವಾಗಿ ಪರಮ ಪ್ರತಿವ್ರತೆಯಾದ ತಪಸ್ವಿನಿಯೂ ಆದ ಶತರೂಪಾದೇವಿಯನ್ನು ಪತ್ನಿಯಾಗಿ ಪಡೆದನು. ಅವರಿಗೆ ಪ್ರಿಯವ್ರತನು, ಉತ್ಥಾನಪಾದನು ಎಂಬ ಗಂಡು ಮಕ್ಕಳು, ಪ್ರಸೂತಿ, ಅಕೂತಿ, ದೇವಹೂತಿ ಎಂಬ ಹೆಣ್ಣು ಮಕ್ಕಳಾದರು. ಹೆಣ್ಣು ಮಕ್ಕಳು ಮೂವರನ್ನು ಕ್ರಮವಾಗಿ ರುಚಿ ಮಹರ್ಷಿ ದಕ್ಷ ಪ್ರಜಾಪತಿಗೂ ಕರ್ದಮ ಮಹರ್ಷಿಗೆ ಕೊಟ್ಟು ವಿವಾಹ ಮಾಡಿದನು. ರುಚಿ ದಂಪತಿಗಳಿಗೆ ಯಜ್ಞನೆಂಬ ಪುತ್ರನು, ದಕ್ಷಿಣ ಎಂಬ ಪುತ್ರಿಯರು ಜನಿಸಿದರು. ಯಜ್ಞನಿಗೆ 12 ಜನ ಮಹಾಶಾಲಿಯಾದ ಪುತ್ರರಾದರು. ಅವರೇ ಯಾಮ ಎಂಬ ದೇವಗಣಕ್ಕೆ ಮೂಲ ಪುರುಷರಾಗಿ ಖ್ಯಾತಿಯನ್ನು ಹೊಂದಿದರು. ದಕ್ಷ ಪ್ರಜಾಪತಿ ಪ್ರಸೂತಿಯರಿಗೆ 24 ಹೆಣ್ಣು ಮಕ್ಕಳಾದರು. ಅವರಲ್ಲಿ ಶ್ರದ್ಧೆ, ಲಕ್ಷ್ಮಿ, ಧೃತಿ, ದೃಷ್ಟಿ, ಪುಷ್ಟಿ, ಮೇಧ, ಕ್ರಿಯಾ, ಬುದ್ಧಿ, ಲಜ್ಜಾ, ವಪು, ಶಾಂತಿ, ಬುದ್ಧಿ, ಕೀರ್ತಿ ಎಂಬ 13 ಕನ್ಯೆಯರನ್ನು ದಕ್ಷಿಣ ಪುತ್ರನಾದ ಬ್ರಹ್ಮನು ಪತ್ನಿಯರನ್ನಾಗಿ ಸ್ವೀಕರಿಸಿದನು. ನಂತರ ಖ್ಯಾತಿ, ಸತಿ, ಸಂಭೂತಿ, ಸ್ಮೃತಿ, ಪ್ರೀತಿ, ಕ್ಷಮೆ, ಸನ್ನತಿ, ಅನಸೂಯ, ಊರ್ಜ, ಸ್ವಾಹ, ಸ್ವದ ಎಂಬ 11 ಪುತ್ರಿಯರನ್ನು ದಕ್ಷ ಪ್ರಜಾಪತಿಯು ಕ್ರಮವಾಗಿ ಭೃಗು ಮಹರ್ಷಿ, ಪರಮಶಿವ, ಮರೀಚಿ, ಅಂಗಿರಸ, ಪುಲಸ್ಯ, ಪುಲಹ, ಕ್ರತು, ಅತ್ರಿ, ವಸಿಷ್ಠ, ಅಗ್ನಿಪಿತರರಿಗೆ ಕೊಟ್ಟು ವಿವಾಹ ಮಾಡಿದನು. ಇವರಲ್ಲಿ ಶ್ರದ್ಧಳಿಗೆ ಕಾಮನು, ಲಕ್ಷ್ಮಿಗೆ ದರ್ಪನು, ಧೃತಿಗೆ ನಿಯಮನು, ತುಷ್ಟಿಗೆ ಸಂತೋಷಿ, ಪುಷ್ಟಿಗೆ ಲೋಭನು, ಮೇದಳಿಗೆ ಶ್ರುತನು, ಕ್ರಿಯಳಿಗೆ ದಂಡಲನು, ವಿನಯನು, ಬುದ್ಧಿಗೆ ಬೋಧನು, ಲಜ್ಜಳಿಗೆ ವಿನಯನು, ವಪುವಿಗೆ ವ್ಯವಸಾಯ, ಶಾಂತಿಗೆ ಕ್ಷೇಮ, ಬುದ್ಧಿಗೆ ಸುಖ, ಕೀರ್ತಿಗೆ ಯಶ ಎಂಬುವರು ಹುಟ್ಟಿದರು. ಕಾಮದೇವನಿಗೆ ರತಿಯು ಪತ್ನಿಯಾಗಿ ಅವರಿಬ್ಬರಿಗೆ ಹರ್ಷನು ಹುಟ್ಟಿದನು. ಹೀಗಿರಲು ಒಮ್ಮೆ ಪ್ರಜಾಪತಿಯ ಅಶ್ವಮೇಧ ಯಾಗವನ್ನು ಮಾಡಿದನು. ಆ ಯಾಗಕ್ಕೆ ದಕ್ಷನು ಎಲ್ಲ ಬಂಧು ಬಳಗ ದೇವತೆಗಳನ್ನೆಲ್ಲ ಮಹರ್ಷಿಗಳನ್ನೆಲ್ಲ ಆಹ್ವಾನಿಸಿದನು. ಆದರೆ ತನ್ನ ಪುತ್ರಿ ಸತೀದೇವಿಯನ್ನು ಹಾಗೂ ಅಳಿಯನಾದ ಪರಮಶಿವನನ್ನು ಕರೆಯಲಿಲ್ಲ. ತಂದೆಯು ತನ್ನನ್ನು ಆಹ್ವಾನಿಸದೆ ಹೋದರೂ ಪತಿಯನ್ನು ಒಪ್ಪಿಸಿ ತಂದೆ ಮಾಡುತ್ತಿರುವ ಯಜ್ಞಕ್ಕೆ ಬಂದ ಸತೀದೇವಿಯನ್ನು ತನ್ನ ತಂದೆ ತಿರಸ್ಕರಿಸಿ ಅವಮಾನಪಡಿಸಿದ್ದರಿಂದ ಕೋಪವನ್ನು ತಾಳಲಾರದೆ ಅದೇ ಯಜ್ಞಕುಂಡದಲ್ಲಿ ಬಿದ್ದು ಪ್ರಾಣತ್ಯಾಗವನ್ನು ಮಾಡಿದಳು. ಆ ಸತೀದೇವಿಯೇ ಮರುಜನ್ಮದಲ್ಲಿ ಹಿಮಂತನ ಪುತ್ರಿಯಾಗಿ ಹುಟ್ಟಿ ಪರಮಶಿವನನ್ನು ವಿವಾಹವಾಗಿ ಗಣೇಶನಿಗೂ ದೇವಸೇನಾನಿಯಾದ ಸುಬ್ರಹ್ಮಣ್ಯ ಸ್ವಾಮಿಗೆ ತಾಯಿಯಾಗಿ ಲೋಕಾರಾಧ್ಯಳಾದಳು. ಅತ್ತ ದಕ್ಷಯಜ್ಞದಲ್ಲಿ ತನ್ನ ಪತ್ನಿಯು ಬಲಿಯಾಗಿದ್ದಕ್ಕಾಗಿ ಕ್ಷುದ್ರನಾದ ಭೃಂಗೇಶ್ವರ ಪಿನಾಕಪಾಣಿಯಾದ ಶಂಕರನು ಸ್ವತಃ ಬಂದು ಯಜ್ಞವನ್ನು ಧ್ವಂಸ ಮಾಡಿ ದಕ್ಷನನ್ನು ಮಾನವನಾಗಿ ಧ್ರುವವಂಶದಲ್ಲಿ ಹುಟ್ಟುವಂತೆ ಶಪಿಸಿದನು.